ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ಆಗಿದೆ. ಇವತ್ತು ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂಚೂರು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಆ್ಯಡ್ ಮಾಡ್ಕೊಬೋದು. ನಾನು ಇರಲಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಹಾಗೆ ಬಾಡಿಸ್ಕೊಂಡು ಒಂಚೂರು ಕಡಲೆಬೇಳೆ ಇದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಒಂಚೂರು ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಒಂದು ಪಿಂಕ್ ಕಲರ್ ಆಗುತ್ತೆ ಅಲ್ಲಿ ಗಂಟಲು ಇದು ಮಾಡ್ಕೊಬೇಕು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಗ್ಯಾಸ್ಟ್ರಿಕ್ ಥರ ಆಗುತ್ತೆ, ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿನೇ ಜಾಸ್ತಿ ಆ್ಯಡ್ ಮಾಡ್ಕೊತೀನಿ. ಕೆಲವೊಂದರಲ್ಲಿ ಮಾತ್ರ, ಯಾವುದಾದ್ರೂ ಒಂದರಲ್ಲಿ ಮಾತ್ರ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಜಾಸ್ತಿ ಯೂಸ್ ಆಗಬೇಕು ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದ್ರಲ್ಲಿ ಮಾತ್ರ. ಚೆನ್ನಾಗಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಇವತ್ತು ನಾನು ಬರೀ ಟಿಫನ್ ಮಾತ್ರ ವ್ಲಾಗ್ ಹಾಕ್ಕೊಂತು ಎಡಿಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಕೆಲಸ ಇದೆ, ಅದೆಲ್ಲ ಮಾಡ್ಕೊಬೇಕಾಗುತ್ತೆ ಅಂದ್ಬಿಟ್ಟು ಇದು ಮಾತ್ರ ಇವತ್ತು ಆ್ಯಡ್ ಮಾಡೋಣ ಅಂದ್ಬಿಟ್ಟು ಇದನ್ನು ಮಾತ್ರ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಬೀಟ್ರೋಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ತುರಿದು ಹಾಕ್ಕೊತಾರೆ, ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ಸ್ವಲ್ಪ ಬೇಯೋಕ್ಕೆ ಲೇಟ್ ಆಗುತ್ತೆ. ಸಣ್ಣ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಬೇಯಿಸಿ ಮುಚ್ಚಿಬಿಟ್ಟು ಬೇಯೋಕ್ಕೆ ಬಿಟ್ಕೊತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಈಗ ಒಂಚೂರು ಉಪ್ಪು ಹಾಕ್ಕೊತೀನಿ. ಟೇಸ್ಟ್ ಎಷ್ಟು ಬೇಕೋ ಅದು ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಬೇಕು. ನಾನು ಟಿಫನ್ ಬಾಕ್ಸು ಮತ್ತು ಲಂಚಿಗೆಲ್ಲ ಕಟ್ಟಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೇಗ ಆಗಲಿ, ತಿಂಡಿ ಕೊಟ್ಬಿಟ್ರೆ ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಮುಚ್ಚಿಬಿಟ್ರೆ ಅದ್ರ ಪಾಡಿಗೆ ಅದು ಬೇಯ್ಕೊತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಕ್ಕೆ ಇಡ್ತಾಯಿದ್ದೀನಿ ನಾನು. ಹಾಗೆ ನಾನು ಚಪಾತಿ ಹಿಟ್ಟು ಮಿತ್ಕೊಂಡಿರಲಿಲ್ಲ, ಬೇಗ ಮಿತ್ಕೊಳ್ಳೋಣ ಅಂದ್ಬಿಟ್ಟು. ಅದು ಮಾರ್ನಿಂಗ್ ಎದ್ದಿದ್ದು ಲೇಟ್ ಆದರೆ ಎಲ್ಲ ಲೇಟಾಗೇ ಬಿಡುತ್ತೆ, ಕೆಲಸ ಎಲ್ಲ ಲೇಟೇ ಆಗುತ್ತೆ. ಹಾಗೆ ನೋಡಿ, ಇಲ್ಲಿ ಒಂದು ಪ್ಲೇಟ್ ಮುಚ್ಕೊತಾ ಇದ್ದೀನಿ. ಮುಚ್ಚಿಬಿಟ್ಟು ಅದು ಚೆನ್ನಾಗಿ ಬೇಯಕ್ಕೆ ಬಿಟ್ಕೊತಿದ್ದೀನಿ. ನಾನು ಹಾಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಅದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ವೀಡಿಯೋ, ಅಲ್ಲೇ ಸೈಡಲ್ಲೇ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಚಪಾತಿ ಹಿಟ್ಟು ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅದೆಲ್ಲ ಏನು ತೋರಿಸೋದೇನು ಇದ್ದಿರಲ್ಲ. ನೋಡಿ, ಚೆನ್ನಾಗಿ ಸ್ವಲ್ಪ ಅದು ನೀರು ಹಾಕಿ ಇದು ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಬೇಯುತ್ತೆ. ತುರಿದು ಮಾಡಿದ್ರೆ ಬೇಗ ಆಗುತ್ತೆ, ತುರಿಯೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಇದು ಮಾಡ್ಕೊಂಡು ಬೇಗ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದೊಂಚೂರು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇದ್ರ ಪಾಡಿಗೆ ಚೆನ್ನಾಗಿ ಇದಾಗುತ್ತೆ. ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ಇದು ನೋಡಿ, ಆಗಲೇ ಮುಕ್ಕಾಲು ಭಾಗ ಬೆಂದೋಗಿದೆ ಇದು. ನಾನು ಹಾಗೆ ತಿರ್ಗಾ ಮುಚ್ಚಿಬಿಟ್ಟು ಆಮೇಲೆ ಬೇಯ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಆಗಲೇ ನಾನು ಹಿಟ್ಟು ಇಟ್ಕೊಂಡ್ಬಿಟ್ಟಿದ್ದೆ. ಅದು ರಾತ್ರಿ ಸ್ವಲ್ಪ ಸಾರಿತ್ತು, ಅದನ್ನು ಬೇಯಿಸಿಟ್ಟಿದ್ದೀನಿ. ನೈಟ್ ಸಾರು ಮಾಡಿದ್ದೆ, ಅದನ್ನ ಬೇಯಿಸಿ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಚಪಾತಿ ಒತ್ಬಿಟ್ಟು ಚಪಾತಿ ಬಾಕ್ಸ್ಗೆ ಹಾಕ್ಬಿಟ್ರೆ ಆಗುತ್ತೆ ಬೇಯಿಸ್ಬಿಟ್ಟು. ನಾನು ಇದೆಲ್ಲ ಮಾಡೋಕ್ಕೆ ಮುಂಚೆ ನಾನು ಆಗಲೇ ಬಾಗಿಲಿಗೆಲ್ಲ ನೀರಾಗಿ ಬಂದು ರಂಗೋಲಿ ಎಲ್ಲ ಬಿಟ್ಟು ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತೀನಿ. ಅದು ಊರಿಂದ ಎಳ್ನೀರು ತಂದಿದ್ವಿ, ಅದನ್ನೆಲ್ಲ ಅದು ಬೆಳಗ್ಗೆ ಹೊತ್ತು ಕುಡಿಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಮಾರ್ನಿಂಗ್ ನನ್ನ ಮಗಳಿಗೆ ಕೊಟ್ಟಿದ್ದೆ. ಅದು ಕಾಯಿ ಅವಳು ಜಾಸ್ತಿ ಇಷ್ಟಪಡ್ತಾಳೆ, ಕಾಯಿ ಮಾತ್ರ ಇದು ಮಾಡ್ತಾಳೆ, ತಿಂತಾಳೆ. ಎಳ್ನೀರು ಕುಡಿಯೋದೇ ಇಲ್ಲ ಅವಳು. ಅದು ಕಾಯಿ ನಮ್ಮನೆ ನನಗೂ ಅರ್ಧ ಅಂತ ಇಟ್ಟಿದ್ರು, ಅದನ್ನ ಅಲ್ಲೇ ಇಟ್ಟಿದ್ದೀನಿ. ನಾನು ಕಾಫಿನೂ ಕುಡ್ದಿರಲ್ಲ, ಇದೆಲ್ಲ ತಿಂಡಿ ಆದಮೇಲೆ ನಾನು ಕಾಫಿ ಕುಡಿಯೋದು.
ಅದು ಎಲ್ಲ ಆಗಾಗೆ ಇದೆ. ಕಾಫಿನೂ ನಾನು ಕುಡ್ದಿಲ್ಲ, ಕಾಫಿನೂ ಸೈಡಲ್ಲೇ ಇಟ್ಟಿದ್ದೀನಿ. ಇವ್ರಿಗೆಲ್ಲ ಕಾಫಿ ಕೊಟ್ಟು ನನ್ನ ಮಗಳಿಗೆ ಹಾಲು ಕೊಟ್ಟು ಎಲ್ಲ ಆದಮೇಲೆ ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊತಿರ್ತೀನಿ. ಅದು ಹೇಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು 6:30ಗೆ ಎದ್ದರೂ ಟೈಮೇ ಆಗೋಗಿರುತ್ತೆ, ಮಾಡೋಕ್ಕೆ ಆಗಲ್ಲ. ಚಪಾತಿ ನನಗೆ ಸ್ವಲ್ಪ ಹಿಂಸೆನೇ, ಚಪಾತಿ ಅನ್ನೋದೇ ನನಗೆ ಇಷ್ಟ ಆಗಲ್ಲ. ಬೇಗ ಬೇಗ ಮಾಡ್ಕೋಬೇಕು ಅಷ್ಟೇ. ಈಗ ಸುಟ್ಟು ಬಾಕ್ಸಿಗೆಲ್ಲ ಹಾಕಿಟ್ಬಿಡ್ತೀನಿ. ಬಾಕ್ಸಿಗೆ ಅವ್ರಿಗೆ ಹಾಕಿ ಕೊಟ್ಟು ಕಳಿಸ್ಬಿಡ್ತೀನಿ. ಆಮೇಲೆ ನಾನು ತಿಂಡಿ ಮಾಡಿಕೊಂಡು ಕುಡಿಯೋಕ್ಕೆ ನೀರು ಇಟ್ಕೋಬೇಕು. ಅದೆಲ್ಲ ಆಗಿ ನಾನು ಆಮೇಲೆ ತಿಂಡಿ ಮಾಡ್ಕೊಬೇಕು. ಆಮೇಲೆ ತಿಂಡಿ ಮಾಡ್ಕೊತೀನಿ. ಇಲ್ಲಿಗೆ ಈ ವ್ಲಾಗ್ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Thank you for visiting my YouTube channel. Thank you.